ಬಿಜೆಪಿ ಜನಾಕ್ರೋಶ ಅಲ್ಲ ಕ್ಷಮೆಯಾಚನೆಯ ಯಾತ್ರೆ ಮಾಡಬೇಕು ಅಂತ ಹೇಳಿ ಪ್ರಿಯಾಂಕರ್ಗೆ ಹೇಳಿದ್ದಾರೆ. ಯಾಕಂದರೆ ಜನರ ಆಕ್ರೋಶಕ್ಕೆ ಗುರಿಯಾಗಿರುವುದು ಸ್ವತಃ ಬಿಜೆಪಿ ಅಂತ. ಬಿಜೆಪಿ ಜನಾಕ್ರೋಶ ಅಲ್ಲ ಕ್ಷಮೆಯಾಚನೆಯ ಯಾತ್ರೆ ಮಾಡಿ ಅಂತ ವ್ಯಂಗ್ಯವಾಡಿದ್ದಾರೆ ಪ್ರಿಯಾಂಕರ್ಗೆ. ಟ್ವೀಟ್ ಮೂಲಕ ಕಿಡಿಕಾರಿದ್ದಾರೆ ಸಚಿವರು. ಬಿಜೆಪಿಯವರಿಗೆ ಎಲ್ಲಿ ಜನಾಕ್ರೋಶನ ಪ್ರತಿಭಟನೆ ಮಾಡ್ತಾರೆ? ಕೇಶವ ಕೃಪಾದ ಎದುರೋ ಜಂತರ್ ಮಂಥರ್ನಲ್ಲೋ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ. ತೈಲ ಬೆಲೆ, ಅನಿಲ ಬೆಲೆ, ಟೋಲ್ ಶುಲ್ಕ ಎಲ್ಲವೂ ಕೂಡ ಜಾಸ್ತಿ ಆಗಿದೆ. ಬಿಜೆಪಿಯವರು ಅದನ್ನು ಎಲ್ಲಿ ನಿಂತು ಪ್ರಶ್ನೆ ಮಾಡ್ತಾರೆ ಅಂತ ಕೇಳಿದ್ದಾರೆ. 400 ರೂಪಾಯಿ ಆಸುಪಾಸಿನಲ್ಲಿದ್ದಂಥ ಸಿಲಿಂಡರ್ನ ಬೆಲೆ ಈಗ 900 ಸಮೀಪಕ್ಕೆ ತಲುಪಿದೆ. ತೈಲ ಬೆಲೆ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಅತಿ ಹೆಚ್ಚಾಗಿ ಬೆಲೆ ಜಾಸ್ತಿ ಆಗಿದೆ. ಇನ್ನು ಟೋಲ್ ಶುಲ್ಕ ಇದೆಯಲ್ಲ, ಟೋಲ್ ಫೀ, ಅದು ಕೂಡ ಜಾಸ್ತಿ ಆಗಿದೆ. ಕೇಂದ್ರ ಸರ್ಕಾರ ಈ ರೀತಿ ಬೆಲೆ ಏರಿಕೆ ಮಾಡಿರುವಂಥ ಈ ಸಂದರ್ಭದಲ್ಲಿ ಹೇಗೆ ಇದನ್ನು ಬಿಜೆಪಿಯವರು ಸಮರ್ಥನೆ ಮಾಡ್ಕೊಳ್ತೀರಿ ಅಂತ ಹೇಳಿ ಪ್ರಿಯಾಂಕರ್ಗೆ ಪ್ರಶ್ನೆ ಕೇಳಿದ್ದಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಂಧನ ತೈಲಗಳ ಬೆಲೆ ಗಗನೀಯವಾಗಿ ಕುಸಿತ ಇದ್ದಾಗಲೂ ಕೂಡ ಭಾರತದಲ್ಲಿ ತೈಲಗಳ ಬೆಲೆಯನ್ನು ಗರಿಷ್ಠ ಮಟ್ಟಕ್ಕೆ ಕೇಂದ್ರ ಸರ್ಕಾರ ಯಾಕೆ ತೆಗೆದುಕೊಂಡು ಹೋಯಿತು? ಟ್ಯಾಕ್ಸ್ ಟೆರರಿಸಮ್ ಅನ್ನು ಜನರಿಗೆ ಯಾಕೆ ಹೇರಿತು ಅನ್ನುವ ಪ್ರಶ್ನೆಯನ್ನು ಪ್ರಿಯಾಂಕರ್ಗೆ ಕೇಳಿದ್ದಾರೆ.